ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಹಸುಗಳಲ್ಲಿ ಜಂತು ನಿರ್ವಹಣೆ ಬಗ್ಗೆ. ಏನಿದು ಹಸುಗಳಲ್ಲಿ ಜಂತು ನಿರ್ವಹಣೆ, ಯಾವಾಗ ಮಾಡಬೇಕು, ಎಷ್ಟು ಸರಿ ಮಾಡಬೇಕು ವರ್ಷಕ್ಕೆ? ಕೆಲವೊಂದು ರೈತರಿಗೆ ಈ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳಿಲ್ಲ. ಹಾಗಾಗಿ ಇವತ್ತಿನ ವಿಚಾರ ಏನಂದರೆ, ಹಸುಗಳಲ್ಲಿ ಜಂತು ನಿರ್ವಹಣೆ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ತಿಳಿಸ್ಕೊಡ್ತೀನಿ. ಹಸುಗಳಲ್ಲಿ ಪ್ರತಿ ವರ್ಷಕ್ಕೆ 3 ರಿಂದ 4 ಬಾರಿ ಜಂತು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಹಸುಗಳಲ್ಲಿ ಟೇಪ್ ವರ್ಮ್, ರೌಂಡ್ ವರ್ಮ್ ಮತ್ತು ಲಿವರ್ ಫ್ಲೂಕ್ಸ್ ಅಂತ ಇನ್ನೂ ಇತ್ಯಾದಿ ಹುಳುಗಳಿರ್ತವೆ. ಹುಳುಗಳು ಯಾವಾಗ ಯಥೇಚ್ಛವಾಗಿ ಜಾಸ್ತಿ ಆಗೋಣ, ಹಸುಗಳಲ್ಲಿ ವೀಕ್ನೆಸ್ ಆಗ್ತಾ ಹೋಗುತ್ತೆ. ಕೊಟ್ಟಂಥ ನ್ಯೂಟ್ರಿಷನ್ಸು, ಪ್ರೋಟೀನ್ಸು ಎಲ್ಲ ಜಂತು ತಿನ್ಕೊತಿರ್ತವೆ. ಅರ್ಧ ಹಸುಗೆ ಸಿಕ್ಕರೆ ಅರ್ಧ ಜಂತು ಹೋಗ್ತಾ ಇರುತ್ತೆ. ಹಾಗಾಗಿ ಹಸುಗಳು ಡೆವಲಪ್ ಆಗೋಲ್ಲ, ಸರಿಯಾದ ಟೈಮಿಗೆ ಈಟಿಗೆ ಬರೋಲ್ಲ, ಗಬ್ಬ ನಿಲ್ಲಲ್ಲ, ಮತ್ತು ಹಾಲಿನ ಇಳುವರಿಯಲ್ಲಿ ಡ್ರಾಪ್ ಆಗುತ್ತೆ. ಹಾಗಾಗಿ ಜಂತು ಔಷಧಿಗಳನ್ನ ಪ್ರತಿ ವರ್ಷಕ್ಕೆ 3 ರಿಂದ 4 ಬಾರಿ ಖಂಡಿತವಾಗಿ ಮಾಡಿ. ಜಂತು ಮಾತ್ರೆ ಹಾಕೋದು ಹೇಗೆ ಅಂದರೆ, ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಕೊಡಿ. ಕೊಟ್ಟಂಥ ಮಾತ್ರೆನ 10 ಗಂಟೆ ತನಕ, ಅಂದರೆ ಬೆಳಗ್ಗೆ 6 ಗಂಟೆಗೆ ಕೊಟ್ಟರೆ 10 ಗಂಟೆ ತನಕ ಬೂಸ, ಮೇವು, ನೀರು ಏನು ಆಹಾರ ಕೊಡ್ತೀರೋ ಅದನ್ನು ಕೊಡಬೇಡಿ. ಯಾಕೆಂದರೆ ಜಂತು ಹೋಗಲ್ಲ. ನೀವು ಬೂಸದೊಳಗಾಗುತ್ತೋ ಇನ್ನೊಂದು ಆಹಾರದೊಳಗೆ ಕೊಟ್ಟರೆ ಜಂತುಗಳು ಕ್ಲಿಯರಾಗಿ ಹೋಗಲ್ಲ. ನೀವು ಕೊಟ್ಟಂಥ ಆಹಾರನ 10 ಗಂಟೆ ಮೇಲೆ ಕೊಡಿ, ಜಂತು ಮಾತ್ರ ನೀಡಿದ ದಿನ. ಅಥವಾ ನಿಮ್ಮ ಸೂಕ್ತ ಡಾಕ್ಟರ್ಗಳ ಸಲಹೆಯಿಂದ ಜಂತು ನಿರ್ವಹಣೆ ಮಾಡಿ, ಖಂಡಿತವಾಗಿ ಮಾಡಿ. ಹಾಗೆ ಮಾಡೋದ್ರಿಂದ ಹಸುಗಳಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ, ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಸರಿಯಾದ ಟೈಮಿಗೆ ಈಟಿಗೆ ಬರುತ್ತೆ. ನೀವು ಕೊಟ್ಟಂಥ ಪೋಷಕಾಂಶ ಸಂಪೂರ್ಣವಾಗಿ ಸಿಗ್ತಾ ಇರುತ್ತೆ.